ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಬಂದು ಥೈರಾಯ್ಡ್. ಈ ಥೈರಾಯ್ಡ್ ಅನ್ನೋ ಸಮಸ್ಯೆ ಎಲ್ಲರ ಮನೆಗಳಲ್ಲೂ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಅವಾಗ ಎಲ್ಲ ಈ ಥರ ಥೈರಾಯ್ಡು ಯಾವ ಕಾಯಿಲೆಗಳೇ ಇರ್ತಾ ಇರಲಿಲ್ಲ. ಬಟ್ ಇವಾಗ ಬರೀ ಥೈರಾಯ್ಡು ಎಲ್ಲಿ ನೋಡ್ರೂ ಶುಗರು ಪೇಷೆಂಟು, ಬಿ ಪಿ ಪೇಷೆಂಟು, ಅದ್ರ ಜೊತೆಗೆ ಈ ಥೈರಾಯ್ಡ್ ಪೇಷೆಂಟು ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಎಲ್ಲಿ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಫಸ್ಟ್ ಚೆಕ್ ಮಾಡಿಸೋದೆ ಬಿ ಪಿ ಶುಗರು, ಅದ್ರ ಜೊತೆಗೆ ಇವಾಗ ಥೈರಾಯ್ಡ್ ಶುರುವಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ವಯಸ್ಸಾದವ್ರವರೆಗೂ ಕೂಡ ಈ ಥೈರಾಯ್ಡ್ ಅನ್ನೋ ಸಮಸ್ಯೆನ ಕಾಡ್ತಾ ಇದೆ. ಅದು ಅಂತಿಂಥ ರೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಥೈರಾಯ್ಡು ನಾರ್ಮಲ್ ಕಾಯಿಲೆ ಆ ಥರ ಹೇಳ್ತಾರೆ. ಅದು ಒಂಥರ ಬಿ ಪಿ ಶುಗರ್ ಇದ್ದಂಗೆ. ಅದು ಲೈಫ್ ಟೈಮ್ ನಾವು ಟ್ಯಾಬ್ಲೆಟ್ಸ್ನ ತೊಗೊತಾನೇ ಇರಬೇಕು. ಏನೇ ಆಪ್ರೇಷನ್ ಏನೇ ಆದರೂ ಕೂಡ ಗ್ಲ್ಯಾಂಡ್ಗಳು ಬೆಳೀತಾ ಇರುತ್ತೆ, ಹಾರ್ಮೋನ್ಸ್ಗಳು ಚೇಂಜ್ ಆಗ್ತಾನೇ ಇರುತ್ತೆ. ಅದೊಂಥರ ಕಾಯಿಲೆ ಅಂದರೆ ಇವಾಗಿನ ಎಲ್ಲ ಮಕ್ಕಳುಗಳಲ್ಲೂ ಕೂಡ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬ ಹಿಂಸೆಯಾದ ಕಾಯಿಲೆ ಅಂದ್ಕೋಬೋದು. ಆ ಮಾತ್ರೆಗಳನ್ನು ತಗೊಳ್ಳೋದೇ ಒಂದು ಹಿಂಸೆ. ಲೈಫ್ ಟೈಮ್ ಮಾತ್ರೆಗಳನ್ನ ತೊಗೋಬೇಕು. ಅದರಿಂದ ಈ ಥೈರಾಯ್ಡ್ ಹೇಗೆ ಶುರುವಾಯಿತು ಅನ್ನೋದಕ್ಕಿಂತ ಅದನ್ನು ಅನುಭವಿಸೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಕಷ್ಟ. ಯಾವುದೇ ಒಂದು ಸರ್ಜರಿ ಆಗಲಿ ಏನೇ ಒಂದು ಮಾಡಬೇಕಂದ್ರೆ ಈಗ ಹೇಗೆ ಬಿ ಪಿ ಕಂಟ್ರೋಲ್ ಇರಬೇಕು, ಶುಗರ್ ಕಂಟ್ರೋಲ್ ಇರಬೇಕು ಅಂತಾರೋ ಅದೇ ರೀತಿ ಥೈರಾಯ್ಡ್ ಕೂಡ ಕಂಟ್ರೋಲ್ ಇರಲೇಬೇಕು. ಇಲ್ಲಾಂದರೆ ಯಾವ ಆಪ್ರೇಷನ್ ಕೂಡ, ಸರ್ಜರಿ ಕೂಡ ಯಾವುದು ಕೂಡ ಮಾಡಲ್ಲ. ಇವಾಗಿನ ಜನಗಳಲ್ಲಿ ಎಲ್ಲರಿಗೂ ಈಗ ಥೈರಾಯ್ಡ್ ಸಮಸ್ಯೆ ಅನ್ನೋದು ಜಾಸ್ತಿ ಕಾಡ್ತಾ ಇದೆ. ಅಂಥದ್ರಲ್ಲಿ ಯಾವ್ಯಾವ ಫುಡ್ ತಿನ್ನೋದ್ರಿಂದ ಈ ಕಾಯಿಲೆ ಬರ್ತಾಯಿದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ. ಆದಷ್ಟು ಆಚೆ ಫುಡ್ಗಳನ್ನು, ಜಂಕ್ ಫುಡ್ಗಳನ್ನು ತಿನ್ನೋದನ್ನು ಕಡಿಮೆ ಮಾಡಿ. ಅದರಿಂದ ಮುಂದೆ ಆರೋಗ್ಯವಾಗಿರ್ತಾರೆ. ಇವಾಗಿನ ಮಕ್ಕಳಿಗಂತೂ ಜಂಕ್ ಫುಡ್ ಇಲ್ಲದೆ ಇರೋಕ್ಕೆ ಆಗಲ್ಲ. ನಾವೇ ತಿಂತಾಯಿದ್ವಿ ಅಂತ ಅಂದ್ಕೊಂಡೆ. ನನಗೂ ಕೂಡ ಥೈರಾಯ್ಡ್ ಬಂದಿದೆ. ಅದು ಹೇಗೆ ಬಂತು ಅನ್ನೋದು ನಾನು ಮುಂದಿನ ಇದರಲ್ಲಿ ಹೇಳ್ತಿದ್ದೀನಿ. ಏನು ಹೇಳೋದಂದರೆ, ಇವಾಗಿನ ಮಕ್ಕಳಿಗೆ ಜಂಕ್ ಫುಡ್ ಅಂದರೆ ಹೊರಗಡೆ ಬೇಕ್ರಿ ಫುಡ್ಡೇ ಬೇಕು, ಹಾಳು ಮುಳು ಹೋಟೆಲ್ ಊಟನೇ ಬೇಕು, ಎಲ್ಲ ಬೇಕು. ಮನೇಲಿ ಊಟ ಮಾಡಿದ್ರೆ ಅವರಿಗೆ ಬಾಯಿ ರುಚಿ ಅನಿಸಲ್ಲ. ಎಲ್ಲರೂ ಆಚೆ ಫುಡ್ಡನ್ನೇ ಅವಲಂಬಿಸಿದ್ದಾರೆ. ಮನೇಲಿ ಕಷ್ಟ ಅನ್ನೋದು, ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ, ಆ ಕಷ್ಟ ಈ ಕಷ್ಟ ಕೆಲಸಗಳು ಅಂತ ಹೇಳಿಬಿಟ್ಟು ಎಲ್ಲರೂ ಆಚೆ ಫುಡ್ಗಳನ್ನೇ ಅವಲಂಬಿತರಾಗಿದ್ದಾರೆ. ಅದರಿಂದ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನೋಡಿ, ಪ್ರಪಂಚದಲ್ಲಿರುವಂಥ ಎಲ್ಲರೂ ಈಗ ಥೈರಾಯ್ಡ್ ಅನ್ನೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಶುಗರು ಬಿ ಪಿ ಜನ ಕಡಿಮೆ ಆದರೆ ಏನೋ ಗೊತ್ತಿಲ್ಲ, ಥೈರಾಯ್ಡ್ ಅಂತೂ ಆವಾಗೆಲ್ಲ ಬಿ ಪಿ ಶುಗರೆಲ್ಲ ಒಂದು 40 ವರ್ಷದ ನಂತರ ಎಲ್ಲ ಬರ್ತಿತ್ತು ಅಂತ ಹೇಳ್ತಾಯಿದ್ರು. ಇವಾಗ 40 ವರ್ಷ 50 ವರ್ಷ ಎಲ್ಲ ಏನೂ ಕಾಯೋಂಗೇ ಇಲ್ಲ. 25 20 ವರ್ಷ 30 ವರ್ಷಕ್ಕೆ ಎಲ್ಲದಕ್ಕೂ ಈಗ ಥೈರಾಯ್ಡ್ ಅಂತೂ ಎಲ್ಲರಿಗೂ ಬರ್ತಾಯಿದೆ. ಇದು ಎಲ್ಲರಿಗೂ ಅದಕ್ಕೆ ಕಾರಣ, ಮೇಯ್ನ್ ಕಾರಣ ಅಂದರೆ ನಾವು ತಿನ್ನೋ ಫುಡ್ ಐಟಮ್ಸು. ಅದರಿಂದನೇ ನಮಗೆ ಈ ಥರ ಥೈರಾಯ್ಡ್ ಅನ್ನೋ ಸಮಸ್ಯೆ ಬರ್ತಾ ಇರೋದು. ಯಾರ್ಯಾರ ಮನೇಲಿ ಜಾಸ್ತಿ ಆಚೆ ಐಟಮ್ ತಿಂತೀರಾ, ಬೇಕ್ರಿ ಐಟಮ್ ತಿಂತೀರಾ, ನಾನು ಏನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆ ಐಟಮ್ಗಳೆಲ್ಲ ತಿನ್ನಬೇಡಿ. ದಯವಿಟ್ಟು ಕಡಿಮೆ ಮಾಡಿ. ಕಡಿಮೆ ಮಾಡಿದ್ರೆ ಮುಂದೆ ನೀವು ಚೆನ್ನಾಗಿರ್ತೀರ. ನಾವು ಅನುಭವಿಸಿದವರು ಕೆಲವೊಂದು ವಿಷಯಗಳನ್ನು ಹೇಳಬೇಕು ಅಂತ, ನಾನು ಅನುಭವಿಸಿದ್ದೀನಿ. ಥೈರಾಯ್ಡ್ ನನಗೂ ಕೂಡ ಬಂದಿರೋದ್ರಿಂದ ನಾನು ತುಂಬ ಸಮಸ್ಯೆಗಳನ್ನು ಅನುಭವಿಸಿದ್ದೀನಿ. ಒಂದಲ್ಲ ಒಂದು ಅಂದರೆ ಯಾವುದೇ ಒಂದು ಏನೇ ಒಂದು ಮಾಡಬೇಕಂದ್ರೂ ಭಾಳ ಹಿಂಸೆ, ಆ ರೇಂಜಿಗೆ ಕಷ್ಟಗಳನ್ನು ಅನುಭವಿಸಿದ್ದೀನಿ ಈ ಥೈರಾಯ್ಡಿಂದ. ನನಗೆ ಬಿ ಪಿ ಶುಗರ್ ಯಾವುದು ಬಂದಿಲ್ಲ, ಬಟ್ ಥೈರಾಯ್ಡ್ ಅನ್ನೋದು ಅದು ಹೇಗೆ ಬಂತ ಗೊತ್ತಿಲ್ಲ. ಸಡನ್ಲಿ ಅಂದರೆ ಅದು ಬಂದಿರೋದಕ್ಕೆ ಮೇಯ್ನ್ ಕಾರಣಗಳನ್ನು ಹುಡುಕ್ತಾ ಹೋದಾಗ ನನಗೆ ಅನ್ನಿಸಿದ್ದು, ನಾನು ಆಚೆ ತಿಂದಿರೋ ಫುಡ್ ಇರ್ಬೋದು. ನಾವು ಬೆಂಗಳೂರಿಗೆ ಬಂದಾಗ ಒಂದು 2004-5ನಲ್ಲಿ ಬೆಂಗಳೂರು ಬಂದಿರೋದು. ಆವಾಗ ನಮಗೆ ಹಾಸ್ಟೆಲ್ನಲ್ಲಿ ಇದ್ವಿ. ನಾವು ಇಲ್ಲಿ ವರ್ಕ್ ಮಾಡೋಕ್ಕೋಸ್ಕರ ಬಂದ್ವಿ. ಎಜುಕೇಷನ್ ಮುಗಿಸಿ ವರ್ಕ್ ಮಾಡೋಕ್ಕೆ ಬಂದಾಗ ನಮಗೆ ಇಲ್ಲಿ ಹಾಸ್ಟೆಲಲ್ಲಿದ್ವಿ. ಹಾಸ್ಟೆಲಲ್ಲಿ ಫುಡ್ಡು ಸರಿ ಇರ್ತಿರ್ಲಿಲ್ಲ ಅಂದ್ಬಿಟ್ಟು ನಾವೇ ಅಡುಗೆ ಮಾಡ್ಕೊತಾ ಇದ್ವಿ. ನಮಗೆ ಅಡುಗೆ ಮಾಡ್ಕೊಳ್ಳೋಕೆ ಕೂಡ ಆ್ಯಕ್ಚುಲಿ ಬರ್ತಾ ಇರಲಿಲ್ಲ. ಅದರಿಂದ ಜಾಸ್ತಿ ನಾವು ಬೇಕ್ರಿನಲ್ಲೇ ಐಟಮ್ಗಳನ್ನ ತಂದು ತಿಂತಾಯಿದ್ವಿ. ಮನೇಲಿ ಏನು ಅಡುಗೆ ಅಂದರೆ ನಮಗೆ ಆ್ಯಕ್ಚುಲಿ ರೈಸು, ಸೋಯಾ ಪಲ್ಯ ಥರ ಗ್ರೇವಿ ಥರ ಮಾಡ್ಕೊಂಡು ತಿನ್ನೋದು ಅಷ್ಟೇ ಬರ್ತಾಯಿದ್ದಿದ್ದು. ಆ ಸೋಯಾ ತಿಂದು ಥೈರಾಯ್ಡ್ ಬಂತೋ ಅಥವಾ ಈ ಬೇಕ್ರಿ ಫುಡ್ ತಿಂದು ಬಂತೋ ಗೊತ್ತಿಲ್ಲ. ಮತ್ತು ಯಾವ ಸಮಸ್ಯೆಗಳು ಇರಲಿಲ್ಲ. ಸ್ಟ್ರೆಸ್ ಮಾಡಿಕೊಂಡ್ರೂ ಕೂಡ ಇದು ಥೈರಾಯ್ಡ್ ಬರುತ್ತೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಮಗೆ ಯಾವ ಸ್ಟ್ರೆಸ್ ಇರಲಿಲ್ಲ. ಎಜುಕೇಷನ್ ಎಲ್ಲ ಆರಾಮಾಗೇ ಆಗಿತ್ತು, ಅದರಿಂದ ಸ್ಟ್ರೆಸ್ ಇರಲಿಲ್ಲ. ಬಟ್ ನನಗೆ ಸಡನ್ಲಿ ಬಂದಿರೋ ಕಾರಣ ಅದು ಮದುವೆ ಆದಮೇಲೆ ಗೊತ್ತಾಗಿರೋದು. ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಈ ಥೈರಾಯ್ಡ್ ಅನ್ನೋದು ಹೇಗೆ ಬಂತು ಅಂತ ಗೊತ್ತಾಗಿದೆ. ಅಲ್ಲಿವರೆಗೂ ನಮಗೆ ಥೈರಾಯ್ಡ್ ಇರೋದಂತಲೇ ಗೊತ್ತೇ ಇಲ್ಲ. ಆ ಕಾಯಿಲೆ ಬಗ್ಗೆನೇ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನಗೆ ಬಂದಮೇಲೆ ಗೊತ್ತಾಯಿತು ಥೈರಾಯ್ಡ್ ಅನ್ನೋ ಒಂದು ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳ್ತಾ ಇರೋದು. ಆದಷ್ಟು ನಾವು ಹೇಗೆ ಮಾಡ್ತಾಯಿದ್ವಿ ಅಂದರೆ, ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಸಾಕು, ಬೇಕ್ರಿಲಿರೋ ಕೇಕು, ದಿಲ್ ಪಸಂದು ಅದೇ ಜಾಸ್ತಿ ಇರ್ತೈತೆ ಅವಾಗ.
ದಿಲ್ ಪಸಂದು ಬರೀ ಅದನ್ನೇ ತಿಂತಾಯಿದ್ವಿ. ದಿಲ್ ಪಸಂದು ದೊಡ್ಡ ದೊಡ್ಡ ರೋಲ್ಗಳನ್ನು 2-3 ರೋಲ್ ತಂದು ಇಟ್ಕೊಂಡ್ಬಿಡ್ತಾಯಿದ್ವಿ. ಊಟ ತಿನ್ನೋ ಥರ ಅದನ್ನೇ ತಿಂದುಬಿಡ್ತಾಯಿದ್ವಿ. ಅಷ್ಟರ ಮಟ್ಟಿಗೆ ತಿಂದಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಬರೀ ಬೇಕ್ರಿ ಫುಡ್ಡೇ ಜಾಸ್ತಿ ತಿಂದಿರೋದು. ಅದರಿಂದನೇ ನನಗೆ ಈ ಥೈರಾಯ್ಡ್ ಬಂತು ಅಂತ 100% ಅನ್ನಿಸ್ತು. ಯಾಕಂದರೆ ಮತ್ತೆ ಸಮಸ್ಯೆಗಳು ಬೇರೆ ಏನೂ ಇರಲಿಲ್ಲ. ಅದಲ್ಲದೆ ಆಮೇಲೆ ಸೋಯಾ ತಿನ್ನೋದ್ರಿಂದನೂ ಬರುತ್ತೆ ಅಂತ ಹೇಳಿದ್ರೆ, ಸೋಯಾ ಅಂದರೆ ನಮಗೆ ಅಡುಗೆ ಬರದೇ ಇರೋದಕ್ಕೆ ಕಾರಣ ಸೋಯಾ ಗ್ರೇವಿ ಮಾಡ್ಕೊಂಡು ತಿಂತಾಯಿದ್ವಿ. ಬರೀ ಸೋಯಾ ತಿಂತಾಯಿದ್ವಿ. ರೈಸ್ ಸ್ವಲ್ಪ ಹಾಕ್ಕೊಂಡು ಸೋಯಾನೇ ಜಾಸ್ತಿ ತಿಂತಾಯಿದ್ವಿ. ಅದು ಒಂದು 5 to 10 ಇಯರ್ಸು ಏನು ತಿಂದಿದ್ದೀವೋ ಅದಷ್ಟು ಕೂಡ ನೆಕ್ಸ್ಟ್ ಮದುವೆ ಆದಮೇಲೆ ಆ ಥೈರಾಯ್ಡ್ ರೂಪದಲ್ಲಿ ಹೊರಗಡೆ ಬಂತು ಅಂದ್ಕೊತೀನಿ. ಮತ್ತು ಅದ್ರ ಜೊತೆಗೆ ಗೋಬಿ ಕೂಡ ಅಷ್ಟೇ, ಸಖತ್ತು ಗೋಬಿ ತಿಂತಾಯಿದ್ವಿ. ಅದೇ ಊಟದಗಿಂತ ಜಾಸ್ತಿ ಫುಡ್ಗಳನ್ನ ತಿಂದಿದ್ದೀವಿ ಅಂತಲೇ ಹೇಳ್ತೀನಿ. ನಾನು ತಿಂದಿದ್ದೀನಿ, ಯಾರು ತಿಂದಿದ್ರು ಗೊತ್ತಿಲ್ಲ, ಬಟ್ ನಾನು ತಿಂದಿದ್ದೀನಿ. ಅದರಿಂದನೇ ನನಗೆ ಈ ಥೈರಾಯ್ಡ್ ಅನ್ನೋದು ಬಂತು ಅಂದ್ಕೊತೀನಿ. ಅದಕ್ಕೆ ಆದಷ್ಟು ಹೇಳೋದಷ್ಟೇ, ಆಚೆ ಫುಡ್ಗಳನ್ನು ದಯವಿಟ್ಟು ಕಡಿಮೆ ಮಾಡಿ. ನಾವು ಏನೇನು ಅನುಭವಿಸಿದ್ವಿ ಎಲ್ಲರೂ ಅನುಭವಿಸ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಿನ ಮಕ್ಕಳಿಗಂತೂ ಎಲ್ಲರಿಗೂ ಆಚೆ ಫುಡ್, ಬೇಕ್ರಿ, ಕೇಕು, ಐಸ್ ಕ್ರೀಮು ಇಲ್ಲದೆ ಯಾರೂ ಇರಲ್ಲ. ಅದಲ್ಲದೆ ಪನ್ನೀರ್ ಕೂಡ, ನಾವೆಲ್ಲ ಪನ್ನೀರೇನು ಅವಾಗೆಲ್ಲ ತಿಂತಾ ಇರಲಿಲ್ಲ. ಬಟ್ ಇವಾಗ ಏನಂದರೆ ಏನು ಹಾಲು ಮೊಸರು ಮತ್ತು ಪನ್ನೀರ್, ಅದು ಏನು ಡೈರಿ ಐಟಮ್ಸ್ ಬರುತ್ತಾ ಅದನ್ನು ತುಂಬ ಕಂಟ್ರೋಲ್ ಮಾಡಬೇಕು. ಅದನ್ನು ಕಂಟ್ರೋಲ್ ಮಾಡಿದರೆ ಥೈರಾಯ್ಡ್ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಯಾಕಂದರೆ ನನಗೂ ತುಂಬ ಒಂದೊಂದು ಸರಿ ನಾನು ಈ ಎಲ್ಲ ಕಾಲಿಫ್ಲವರು ಈ ಥರ ಎಲ್ಲ ತಿಂದಿರ್ತೀನಲ್ಲ, ನನಗೆ ಒಂದೊಂದು ಸರಿ 20 ಪಾಯಿಂಟ್ಸ್ ಆ ಥರ ಹೋಗಿರುತ್ತೆ. ಹೋದಾಗ ಅದು ಒದ್ದಾಟ ಹೇಗಂದರೆ ತುಂಬ ಸುಸ್ತು, ಓಡಾಡೋಕ್ಕಾಗಲ್ಲ, ವೀಕ್ನೆಸ್, ಎಷ್ಟೇ ತಿಂದ್ರೂ ಕ್ಯಾಲ್ಶಿಯಂ ಕೊರತೆ ಕಾಣ್ತಾ ಇರುತ್ತೆ ನನಗೆ. ವೀಕ್ನೆಸ್ಸು, ಹೋಗೋಕ್ಕಾಗಲ್ಲ, ಓಡಾಡೋಕೆ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಯಾವಾಗ ನಾನು ಫುಡ್ ಕಂಟ್ರೋಲ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನೋ, ನನಗೆ ಗೊತ್ತಿರೋ ಪ್ರಕಾರ ನಾನು ಡೈರಿ ಫುಡ್ಡು, ಹಾಲು ಮೊಸರು ಆಮೇಲೆ ಗೋಬಿ ಈ ಥರ ಎಲ್ಲ ತಿನ್ನೋದಿಲ್ಲ. ಆ ಟೈಮಲ್ಲಿ ಜಾಸ್ತಿ ತಿನ್ನಲ್ಲ. ಈಗೀಗ ತುಂಬಾ ಕಡಿಮೆ ಮಾಡಿದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ, ಅದಷ್ಟು ಐಟಮ್ ನಾನು ಮನೇಲಿ ಯೂಸ್ ಮಾಡಲ್ಲ. ಅದು ತುಂಬ ಕಡಿಮೆ, ಎಲ್ಲೋ ಒಂದೊಂದು ಸರಿ ತಿಂತೀನಿ, ಎಲ್ಲರ ಜೊತೆ ಹೋದಾಗ ತಿಂತೀನಿ, ಅಷ್ಟು ಬಿಟ್ಟರೆ ನಾರ್ಮಲಾಗಿ ಮನೇಲೂ ಕೂಡ ಅದನ್ನು ಯೂಸ್ ಮಾಡಲ್ಲ. ಪನ್ನೀರ್ ಒಂದು ಯೂಸ್ ಮಾಡ್ತೀವಿ ಜಾಸ್ತಿ. ಹಾಲು ಮೊಸರು ಬೇಕೇ ಬೇಕು. ನಾನು ಕುಡ್ದಿಲ್ಲ ಅಂದರೆ ಮಕ್ಳಿಗೆ ಬೇಕೋ ತರ್ತೀವಿ, ಅದೆಲ್ಲ ಸಮಸ್ಯೆ. ಬಟ್ ಕಂಟ್ರೋಲ್ ಮಾಡಬೇಕಷ್ಟೆ. ಕಂಟ್ರೋಲ್ ಅನ್ನೋದನ್ನು ಮೊಸರು ಯೂಸ್ ಮಾಡಬಾರ್ದು, ರಾತ್ರಿ ಹೊತ್ತು ಮೊಸರು ಯೂಸ್ ಮಾಡಬಾರ್ದು. ಅದರಿಂದ ಬಹಳ ಸಮಸ್ಯೆ ಅಂದರೆ ಕೂದಲು ಉದುರೋದಿದೆ. ಥೈರಾಯ್ಡ್ ಅಂದರೆ ಒಂಥರ ಹಿಂಸೆ, ಒಂಥರ ಕೂದಲು ಉದುರೋದು, ಬಾತ್ರೂಮಲ್ಲೂ ಸ್ನಾನ ಮಾಡಿದಾಗ ಒಂದಿಷ್ಟು ಕೂದಲು ಹಾಗೆ ಕಿತ್ಕೊಂಡ್ಬಂದಿರುತ್ತೆ. ಮತ್ತು ನನಗೆ ಕೂದಲು ಗ್ರೋತ್ ಆಗಿರೋದ್ರಿಂದ ನನಗಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ತುಂಬ ಕೂದಲು ಹೇರ್ ಫಾಲ್ ಆಗುತ್ತೆ. ಥೈರಾಯ್ಡಲ್ಲಿ ವೀಕ್ನೆಸ್ ಆಗುತ್ತೆ. ಆಮೇಲೆ ಇದರಿಂದ ಥೈರಾಯ್ಡಿಂದ ತುಂಬ ಸಮಸ್ಯೆಗಳು ಕಾಡುತ್ತಂತೆ. ಇದರಿಂದ ತೂಕ ಹೆಚ್ಚಾಗೋದಿದೆ, ಕೆಲವರಿಗೆ ತೂಕ ಕಡಿಮೆ ಆಗೋದಿದೆ, ಎಲ್ಲ ರೀತಿಯೂ ಕೂಡ ಇದೆ ಇದರಲ್ಲಿ. ತಲೆ ಕೂದಲು ಉದುರೋದು ಒಂದೇ ಸಮಸ್ಯೆ ಅಲ್ಲ, ಇದರಲ್ಲಿ ಸುಸ್ತು, ಇದರಿಂದ ಬಂಜೆತನ ಅಂತಾರೆ. ಇವಾಗ ಏನು ಮಕ್ಕಳಾಗಲ್ಲ ಅನ್ನೋದು ಅದಕ್ಕೆ ಮೇಯ್ನ್ ಕಾರಣ ಈ ಥೈರಾಯ್ಡ್. ತುಂಬ ಜನಗಳಲ್ಲಿ ಈ ಸಮಸ್ಯೆ, ಎಲ್ಲಿ ಹೋದರೂ ಯಾರು ಮಕ್ಕಳಾಗಿಲ್ಲ ಫಸ್ಟ್ ಥೈರಾಯ್ಡ್ ಚೆಕಪ್ ಮಾಡಿ ಅಂತಾರೆ. ಇದೊಂದು ದೊಡ್ಡ ಸಮಸ್ಯೆ. ಅದಲ್ಲದೆ ಹೃದಯಾಘಾತ ಈ ಥರ ಎಲ್ಲ ಆಗೋದು ಜಾಸ್ತಿ ಆಗಿದೆ. ಮತ್ತು ಕೆಲವರಿಗೆ ಮಲಬದ್ಧತೆ ಆಗುತ್ತೆ ಜಾಸ್ತಿ. ಚಳಿ ಕೂಡ, ನನಗೂ ಕೂಡ ಹಾಗೆ ಚಳಿ ಜಾಸ್ತಿ. ಒಂದು ಸ್ವಲ್ಪ ತಣ್ಣೀರು ಏನಾರು ಕೈ ಮೇಲೆ ಬಿದ್ದರೂ ಕೂಡ ನಡುಕ ಸ್ಟಾರ್ಟ್ ಆಗುತ್ತೆ. ಮತ್ತು ಒಂದೆರಡು ಹನಿ ಮಳೇಲಿ ನೆಂದ್ಬಿಟ್ರೆ ಆ ಕೂಡಲೇ ನಡುಕ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಷ್ಟರ ಮಟ್ಟಿಗೆ ಚಳಿ ಜಾಸ್ತಿ ಇರುತ್ತೆ. ಅದಲ್ಲದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಇದ್ಬಿಟ್ರೆ ವಾಮಿಟ್ ಆಗ್ತಾನೆ ಇರುತ್ತೆ. 9 ಮಂತ್ವರೆಗೂ ಕಂಟಿನ್ಯೂ ವಾಮಿಟ್ ಆಗ್ತಾ ಇರುತ್ತೆ. ಅದಲ್ಲದೆ ನಾರ್ಮಲ್ ಡೆಲಿವರಿ ಅಂತೂ ಕಷ್ಟ ಆಗೋಗುತ್ತೆ ಅಷ್ಟರ ಮಟ್ಟಿಗೆ. ಯಾಕಂದರೆ ವಾಮಿಟ್ ಆಗೋದ್ರಿಂದ ನಮ್ಮ ದೇಹದಲ್ಲಿರೋ ಎಲ್ಲ ಎನರ್ಜಿನೂ ಕಡಿಮೆ ಆಗಿರುತ್ತೆ. ಅದರಿಂದ ನಾರ್ಮಲ್ ಡೆಲಿವರಿ ಕೂಡ ಯಾರಿಗೂ ಆಗೋದಿಲ್ಲ. ಆ ಥರ ಸಿಚುವೇಶನ್ ಸ್ಟಾರ್ಟ್ ಆಗುತ್ತೆ. ನನಗೂ ಕೂಡ ಅಂಥದ್ದೆಲ್ಲ ಸಮಸ್ಯೆಗಳು ನಾನು ಎದುರಿಸಿ ಬಂದಿರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಹೊರಗಡೆ ಫುಡ್ನ ಕಡಿಮೆ ಮಾಡಿ. ಇವಾಗ ಏನೇನು ಹೇಳಿದ್ನ ಅದೆಲ್ಲ ಫುಡ್ಡುಗಳು ಅಷ್ಟೇ, ಒಂದು ಸರಿ ಹೇಳ್ತೀನಿ ತಿಳ್ಕೊಳ್ಳಿ. ಆದಷ್ಟು ಬೇಕ್ರಿ ಫುಡ್ನ ಕಡಿಮೆ ಮಾಡಿ. ಆಮೇಲೆ ಸೋಯಾಗೆ ಸಂಬಂಧಪಟ್ಟ ರಿಲೇಟೆಡ್ ಸೋಯಾಬೀನ್ ಬರುತ್ತೆ, ಸೋಯಾ ನಾವು ಏನು ಪಲ್ಯಗೆ ಯೂಸ್ ಮಾಡ್ತೀವಿ ಆ ಸೋಯಾ, ಆಮೇಲೆ ಕ್ಯಾಬೇಜು, ಕಾಲಿಫ್ಲವರು, ಆಮೇಲೆ ಡೈರಿ ಪ್ರಾಡಕ್ಟ್ಸ್, ಎಲ್ಲ ಡೈರಿ ಪ್ರಾಡಕ್ಟ್ಸ್ ಅದನ್ನು ಫುಲ್ಲು ಕಂಟ್ರೋಲ್ ಮಾಡಿದ್ರೆ ನಾವು ಥೈರಾಯ್ಡನ್ನ ಕಂಟ್ರೋಲ್ ಮಾಡ್ಬೋದು. ಇವಾಗಿಂದ ನೀವು ಮಾಡ್ಕೊತ ಹೋದರೆ ಮುಂದೆ ಥೈರಾಯ್ಡ್ ಬರೋದಿಲ್ಲ. ಬಟ್ ಇವಾಗಿನ ಜನ್ರೇಷನಲ್ಲಿ ಯಾರಿಗೆ ಏನು ಕಾಯಿಲೆ ಬರುತ್ತೋ ಗೊತ್ತಿಲ್ಲ. ಬಟ್ ಇಂಥದ್ದನ್ನೆಲ್ಲ ಕಂಟ್ರೋಲ್ ಮಾಡಿ. ಆದಷ್ಟು ಮನೆ ಫುಡ್ಡನ್ನೇ ತಿನ್ನಿ. ಮನೇಲೂ ಕೂಡ ಈ ಏನು ವಸ್ತುಗಳಿದ್ರು ಅದನ್ನು ಸ್ವಲ್ಪ ಕಡಿಮೆ ಬಳಕೆ ಮಾಡಿ. ಕ್ಯಾಬೇಜು, ಬೇಕ್ರಿ ಫುಡ್ಡನ್ನು ತುಂಬ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐಸ್ ಕ್ರೀಮ್ ಇರ್ಬೋದು, ಎಲ್ಲದೂ ಅಷ್ಟೇ. ಇದನ್ನು ಕಡಿಮೆ ಮಾಡೋದ್ರಿಂದ ನಮಗೆ ಯಾವ ಥೈರಾಯ್ಡು ಬರೋದಿಲ್ಲ. ಬಟ್ ನನಗೆ ಹೆಚ್ಚಾದಾಗ ನಾನು ಕಡಿಮೆ ಮಾಡೋದು ಇಂಥ ಫುಡ್ಡುಗಳನ್ನು ತಿನ್ನೋದು ಕಡಿಮೆ ಮಾಡಿದ್ದೀನಿ. ಬಟ್ ಎಲ್ಲರೂ ಒಂದೊಂದು ಸರಿ ಜಾಸ್ತಿ ಆದಾಗ ನಾನು ಇದನ್ನು ಕಂಟ್ರೋಲ್ ಮಾಡಿದಾಗ ನನಗೆ ಆಟೋಮೆಟಿಕ್ ಥೈರಾಯ್ಡ್ ಕಡಿಮೆ ತೋರಿಸ್ತಾ ಇರತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಎಲ್ಲದೂ
ಎಲ್ಲರಿಗೂ ವಿಷಯಗಳು ಗೊತ್ತಾಗಲಿ. ಈ ವಿಷಯ ನನಗೆ ಅನುಭವ ಆಗಿರೋದ್ರಿಂದ ನಾನು ಈ ವಿಷಯನ ಶೇರ್ ಮಾಡ್ತಾಯಿದ್ದೀನಿ. ಆದಷ್ಟು ಒಳ್ಳೆಯದಾಗಲಿ, ಶೇರ್ ಮಾಡಿ. ಜೈ ಶ್ರೀರಾಮ್. ಅದೇ ರೀತಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಥೈರಾಯ್ಡ್ ಕಂಟ್ರೋಲ್ ಮಾಡೋದಕ್ಕೆ ಯಾವುದ್ಯಾವುದನ್ನ ಬಳಸಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ.